ವೆಲ್ಕಮ್ ಬ್ಯಾಕ್. ಬ್ರೇಕ್ ಮುಂಚೆ ಕೊರೋನಾ ಸಂಜೀವಿನಿ ಅಂದರೆ ವ್ಯಾಕ್ಸಿನ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ವಿ. ಇನ್ನೇನು ಸಂಕ್ರಾಂತಿ ಒಳಗಡೆ ಎಲ್ಲ ರಾಜ್ಯಗಳಿಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಜಿಲ್ಲಾ ಕೇಂದ್ರಗಳಲ್ಲಿ ಫ್ರಂಟ್ ಲೈನ್ ವಾರಿಯರ್ಸ್ಗೆ ಅದನ್ನು ಲಸಿಕೆಯನ್ನು ನೀಡಲಾಗುತ್ತೆ ಅಂತ ಹೇಳ್ಬಿಟ್ಟು ಈ ಬಗ್ಗೆ ಮಾತನಾಡ್ತಾ ಇದ್ರು ಬಯೋವಿಜ್ಞಾನಿ ಡಾಕ್ಟರ್ ದಿವ್ಯಾ. ಇವಾಗ ಮೊನ್ನೆ ಡ್ರೈ ರನ್ ಆದಂಥ ಟೈಮ್ನಲ್ಲಿ ನಾವು ನೋಡಿದ್ವಿ 4 ಪ್ರಮುಖ ಹಂತಗಳಿದ್ವು. ಅದರಲ್ಲಿ ಕೊನೆ ಹಂತ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಧ ಗಂಟೆ ಡೋಸೇಜ್ ಯಾರು ಪಡ್ಕೊಳ್ತಾರೆ, ವ್ಯಾಕ್ಸಿನ್ ಪಡ್ಕೊಳ್ತಾರೆ, ಅವರಿಗೆ ಟೈಮ್ ನೀಡಲಾಗುತ್ತೆ. ಏನಾದರೂ ರಿಯಾಕ್ಷನ್ ಆಗುತ್ತಾ ಅಂತ ಹೇಳ್ಬಿಟ್ಟು, ಅಂದ್ರೆ ರಿಯಾಕ್ಷನ್ ಅಂತಂದ್ರೆ ಏನೆಲ್ಲ ಪಾಸಿಬಿಲಿಟೀಸ್ ಇದೆ ಇವಾಗ? ರಿಯಾಕ್ಷನ್ ಅಂದ್ರೆ ಕೆಲವರಿಗೆ ಅಲರ್ಜಿಕ್ ರಿಯಾಕ್ಷನ್ಸ್ ಇರುತ್ತೆ. ವ್ಯಾಕ್ಸಿನ್ ಅನ್ನೋದು ಎಲ್ಲರಿಗೂ ಒಗ್ಗಿ ಹೋಗಲ್ಲ. ತುಂಬಾ ವ್ಯಾಕ್ಸಿನ್ಸ್ ಕೆಲವ್ರಿಗೆ ಆಗೋದಿಲ್ಲ. ಇನ್ನೂ ಕೆಲವ್ರಿಗೆ ವೇಸೋವೇಗಲ್ ಶಾಕ್ ಅಂತಾನು ಬರುತ್ತೆ. ಇಂಜೆಕ್ಷನ್ ನೋಡಿದ್ರೆ ಅವ್ರಿಗೆ ಏನೋ ಒಂಥರ ರಿಯಾಕ್ಷನ್ ಆಗುತ್ತೆ. ಇಂಜೆಕ್ಷನ್ ಕಂಡ್ರೆ ಅವ್ರಿಗೆ ಫೋಬಿಯಾ ಇರುತ್ತೆ. ಬಟ್ ಈ ವ್ಯಾಕ್ಸಿನ್ ಸಂಬಂಧಪಟ್ಟ ಯಾವ್ಯಾವ ತರ ರಿಯಾಕ್ಷನ್ ಆಗ್ಬೋದು, ರೆಡ್ನೆಸ್ ಆಗ್ಬೋದು, ಇಮಿಡಿಯೇಟ್ ರಿಯಾಕ್ಷನ್ ಅಂದ್ರೆ, ಆಮೇಲೆ ಜ್ವರ ಬರೋಂತ ಆಗ್ಬೋದು, 1-2 ದಿವಸ ಸುಸ್ತಾದಂಗಿರ್ಬೋದು. ಮತ್ತೆ ಇನ್ನ ಕೆಲವರಿಗೆ ಸೀರಿಯಸ್ ಅಡ್ವರ್ಸ್ ಎಫೆಕ್ಟ್ಸ್ ಅಂದ್ರೆ ಆನಫಿಲೆಟಿಕ್ ಶಾಕ್ ಅಂತ ಆಗ್ಬೋದು. ಆನಫಿಲೆಟಿಕ್ ಶಾಕ್ ಅಂದ್ರೆ ಸ್ಟ್ರೋಕ್ ತರ ಆದಂಗೆ ಆಗ್ಬೋದು. ಸೊ ಇದು ವೆರಿ ರೇರ್ ಕೇಸಸ್ ಅಲ್ಲಿ ಆಗುತ್ತೆ, ತುಂಬಾ ಕಡಿಮೆ ಜನಕ್ಕೆ. ಸೊ ಅದನ್ನ ಚೆಕ್ ಮಾಡ್ಕೋಬೇಕು. ಹಿಂದೆ ಯಾವಾಗಾರು ಅವರು ವ್ಯಾಕ್ಸಿನ್ ತಗೊಂಡಾಗ ಈ ತರ ರಿಯಾಕ್ಷನ್ಸ್ ಆಗಿತ್ತಾ? ಯೂಶಲಿ ಟೆಟನಸ್ ವ್ಯಾಕ್ಸಿನ್ ತುಂಬಾ ಜನ ತಗೋತಾರೆ. ಅವಾಗ ಆತರ ಏನಾದ್ರು ರಿಯಾಕ್ಷನ್ ಆಗಿತ್ತಾ ಅಂತ ಅವರು ಚೆಕ್ ಮಾಡ್ಕೊಂಡು ಇದ್ ಮಾಡ್ಬೇಕು. ಬಟ್ ಅಂತ ಇವಾಗ ಮಾಡಿರೋ ಟ್ರಯಲ್ ಪ್ರಕಾರ, ಸೀರಮ್ ಅವರ ಆಸ್ಟ್ರಾಜೆನಿಕಾ ಟ್ರಯಲ್ ಪ್ರಕಾರ, ಆ ಟ್ರಯಲ್ ಸಬ್ಜೆಕ್ಟ್ಸ್ ಅಲ್ಲಿ ಯಾವ್ದು ಸೀರಿಯಸ್ ಅಡ್ವರ್ಸ್ ಎಫೆಕ್ಟ್ ಯಾವ್ದು ಆಗಿಲ್ಲ. ಬಟ್ ಅಡ್ವರ್ಸ್ ಎಫೆಕ್ಟ್ಸ್ ಆಗಿದೆ. ಜ್ವರ ಬರೋದಾಗ್ಲಿ, ಸುಸ್ತಾಗೋದಾಗ್ಲಿ, ತಲೆ ಸುತ್ತು ಬೀಳೋದಾಗ್ಲಿ, ಅದು ಯಾವುದೇ ಒಂದು ವ್ಯಾಕ್ಸಿನ್ ಅಲ್ಲಿ ಎಕ್ಸ್ಪೆಕ್ಟೆಡ್. ಸೊ ಜನ ಇದನ್ನ ಭಯ ಪಟ್ಕೊಂಡು ವ್ಯಾಕ್ಸಿನ್ ತಗೋಬಾರ್ದು ಅಂತ ಏನು ತಿಳ್ಕೊಳ್ಳೋದು ಬೇಕಾಗಿಲ್ಲ. ಮತ್ತೊಂದು ಮೇಜರ್ ವಿಚಾರ ಅಂತಂದ್ರೆ, ಇವಾಗ ಆಲ್ರೆಡಿ ಹೆಲ್ತ್ ಇಶ್ಯೂಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಡಯಾಬಿಟೀಸು ಅಥವಾ ಬ್ಲಡ್ ಪ್ರೆಷರ್ ಹೈ ಇರೋದು, ಅಥವಾ ಏನಾದರೂ ಹೃದಯ ಸಂಬಂಧಿ ಕಾಯಿಲೆ, ಇಂಥದ್ದು ಕ್ರೋನಿಕ್ ಡಿಸಾರ್ಡರ್ ಮೊದಲೇ ಇರುತ್ತೆ. ಸೊ ಅಂಥವ್ರು ಏನಾದರೂ ವ್ಯಾಕ್ಸಿನ್ ತಗೊಂಡ್ರೆ ಮತ್ತೇನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಸ್ವಲ್ಪ ಭಯ ಪಡ್ತಾರೆ. ಸೊ ಅಂಥದ್ದೇನಾದ್ರೂ ಆಗುತ್ತಾ ಆಕ್ಚುಲ್ ಆಗಿ? ಇದಕ್ಕೂ ಯಾವ ರೀತಿಯ ಸಂಬಂಧ ಇಲ್ಲ ಶಮಿತಾ ಅವರೇ. ಅಂತವ್ರು ಆಕ್ಚುಲಿ ಕೋಮಾರ್ಬಿಡಿಟಿ ಸ್ಟೇಟಸ್ ಇರೋರು ಜಾಸ್ತಿ ವ್ಯಾಕ್ಸಿನ್ ತಗೊಂಡು ಆರಾಮಾಗಿರಿ ಅಂತ ಫಸ್ಟ್ ಡಾಕ್ಟರ್ಸ್, ವೈದ್ಯರುಗಳೇ ಹೇಳ್ತಾರೆ. ಸೊ ಅಂತವ್ರಿಗೆ ಆತರ ಏನಾಗುತ್ತೆ, ಬೇರೆ ಬೇರೆ ಡಿಸೀಸ್ ಇರೋರಿಗೆ ಬೇರೆ ತರ ರಿಯಾಕ್ಷನ್, ಬರೀ ಅಲರ್ಜಿಕ್ ರಿಯಾಕ್ಷನ್ಸ್. ಅಲರ್ಜಿಕ್ ವ್ಯಾಕ್ಸಿನ್ ಅಂದ್ರೆ ಅಲರ್ಜಿ ಇರುತ್ತೆ ಕೆಲವರಿಗೆ. ಮುಂಚೆ ಬೇರೆ ವ್ಯಾಕ್ಸಿನ್ಸ್ ತಗೊಂಡಿರ್ತಾರೆ, ಅವಾಗ ಆ ರಿಯಾಕ್ಷನ್ಸ್ ನೋಡಿರ್ತಾರೆ. ಅಂತವ್ರು ಹುಷಾರಾಗಿರ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಇವಾಗ ಮಕ್ಕಳಿಗೆ ಮತ್ತೆ ಇಂಥ ಏಜ್ ಅವರಿಗೆ ಇಂತಿಷ್ಟೇ ಡೋಸೇಜ್ ಅಂತ ಕೊಡೋದಿರುತ್ತೆ ಬೇರೆ ವ್ಯಾಕ್ಸಿನ್ ನಾವು ನೋಡಿದಾಗ. ಸೊ ಇದ್ರಲ್ಲೂ ಆಬ್ವಿಯಸ್ಲಿ ಹಾಗೆ ಇರುತ್ತಾ? ಈಗ ಕೋವ್ಯಾಕ್ಸಿನ್ ಏನ್ ಮಾಡ್ತಾ ಇದಾರೆ, ಆ ಟ್ರಯಲ್ ಚಿಲ್ಡ್ರನ್ಸ್ ಅಲ್ಲೂ ಸಬ್ಜೆಕ್ಟ್ಸ್ ಆಗೋ ಟ್ರಯಲ್ ಅಲ್ಲಿ ಯೂಸ್ ಮಾಡ್ಕೋತಾ ಇದಾರೆ, ಅದು ಮಕ್ಳಿಗೂ ಕೂಡ ಅಂತ. ಬಟ್ ಈಗ ಪ್ರೀವಿಯಸ್ಲಿ ಸೀರಮ್ ಇನ್ಸ್ಟಿಟ್ಯೂಟ್ ಅವ್ರು ಏನ್ ಮಾಡಿದ್ದಾರೆ, ಅವರು ಮಕ್ಳನ್ನ ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ ಆ ಟ್ರಯಲ್ ಅಲ್ಲಿ. ಸೊ ಈ ಮಕ್ಕಳಿಗೆ ಯಾವ ತರ ರಿಯಾಕ್ಷನ್ ಆಗುತ್ತೆ ಅನ್ನೋದನ್ನ ಇನ್ನೂ ಟ್ರಯಲ್ ಅಲ್ಲಿ ಸಾಬೀತು ಪಟ್ಟಿಲ್ಲ. ಆಮೇಲೆ ಫಸ್ಟ್ ಮಕ್ಕಳಿಗೆ ಕೊಡ್ತೀವಿ ಅಂತ ಕೂಡ ನಮ್ಮ ಶಾರ್ಟ್ ಲಿಸ್ಟ್ ಮಾಡಿರೋದ್ರಲ್ಲಿ ಇಲ್ಲ. ಸೊ ಫಸ್ಟ್ ವಾರಿಯರ್ಸ್ಗೆ, ಡಾಕ್ಟರ್ಸ್ಗೆ, ಫ್ರಂಟ್ ಲೈನ್ ವರ್ಕರ್ಸ್ ಯಾರ್ಯಾರಿದಾರೋ ಅವ್ರಿಗೆ ಕೊಡ್ತೀವಿ. ಆಮೇಲೆ ಲಾರ್ಜ್ ಮಾಸ್ ವ್ಯಾಕ್ಸಿನೇಷನ್ ನಡೆದಾಗ ನಮ್ಗೆ ಒಂದ್ ಲೆವೆಲ್ ಐಡಿಯಾ ಬರುತ್ತೆ ಯಾವ ತರ ಅಡ್ವರ್ಸ್ ಎಫೆಕ್ಟ್ ಬರ್ಬೋದು ಅಂತ. ಯಾಕಂದ್ರೆ ನಾವು ಇವಾಗ ಓನ್ಲಿ ಫ್ಯೂ ಥೌಸಂಡ್ಸ್ ಕೊಟ್ಟಿದೀವಿ. ಒಂದು 28,000 ಜನದ ಮೇಲೆ, 28,000 ರಿಂದ 30,000 ಜನದ ಮೇಲೆ ಟ್ರಯಲ್ ಆಗಿರ್ಬೋದು. ಮಾಸ್ ವ್ಯಾಕ್ಸಿನೇಷನ್ ನಡೆದಾಗ ಇದು ಎಷ್ಟು ಪರ್ಸೆಂಟೇಜ್ ಜನಕ್ಕೆ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ ಒಂದು ಡೇಟಾ ಸಿಗುತ್ತೆ. ಸೊ ಇನಿಷಿಯಲಿಗೆ ಮಕ್ಕಳಿಗೆ ಕೊಡುವಂತ ಪ್ಲಾನ್ಸ್ ಇಲ್ಲ. ಬಟ್ ಲೇಟರ್ ಆಫ್ಟರ್ ಮಾಸ್ ವ್ಯಾಕ್ಸಿನೇಷನ್ ಸ್ಟಾರ್ಟ್ಸ್ ಮಕ್ಕಳನ್ನ ಇನ್ಕ್ಲೂಡ್ ಮಾಡ್ಕೋತೀವಿ. ಆಮೇಲೆ ಇವಾಗ ಅದಕ್ಕೋಸ್ಕರನೇ ಸಿಬ್ಬಂದಿಗೂ ಕೂಡ ತರಬೇತಿ ನೀಡಲಾಗಿದೆ, ಅಂದ್ರೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಇದಕ್ಕೆ ಅಂತಾನೆ, ಈ ವ್ಯಾಕ್ಸಿನ್ ಕೊಡೋದಕ್ಕೆ ಅಂತಾನೆ. ಈಗ ಮಾಮೂಲು ವ್ಯಾಕ್ಸಿನ್ ಕೊಡೋದಕ್ಕೂ ಅಂದ್ರೆ ಇಂಜೆಕ್ಷನ್ ಕೊಡೋದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಇರುತ್ತೆ? The way of giving the vaccination is different. And ಇದು 1% ಆಫ್ ನೀಡಲ್ ಮಾತ್ರ ಒಳಗೋಗುತ್ತೆ. ಇದು ನೀಡಲ್ ಕಂಪ್ಲೀಟ್ ಆಗಿ ಒಳಗೋಗುತ್ತೆ. ಆಮೇಲೆ ಬೇರೆ ತರ ವಾಟ್ ಇಂಜೆಕ್ಷನ್ಸ್, ಪ್ರೊಸೀಜರ್ಸ್, ಮೆಥಡಾಲಜೀಸ್ ಬೇರೆ, ಇದೇ ಬೇರೆ. ಇದು ಯಾವ ಆಂಗಲ್ ಅಲ್ಲಿ ಇಡ್ತೀವಿ, ಎಷ್ಟು ಮಿನಿಟ್ಸ್ ಇಡ್ತೀವಿ, ಅದನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ಆಮೇಲೆ ಇದು ಟೆಂಪರೇಚರ್ ಕಂಟ್ರೋಲ್ಡ್. ಇವಾಗ ಆಗ್ಲೇ ನೋಡ್ದಂತೆ ಈ ಸೀರಮ್ ಇನ್ಸ್ಟಿಟ್ಯೂಟ್ ಅವ್ರು ಕೂಡ ನೀವು ಒಂದ್ ಪ್ರಶ್ನೆ ಕೇಳಿದ್ರಿ, ಟೆಂಪರೇಚರ್ ಹೇಗ್ ಮ್ಯಾನೇಜ್ ಮಾಡ್ತಾ ಇದಾರೆ ಅಂತ. ಡೇಟಾ ಲಾಗರ್ಸ್, ಅವ್ರು ಕಳಿಸ್ತಿರೋ ವ್ಯಾಕ್ಸಿನೇಷನ್ ಯಾವ್ಯಾವ ಕಂಟೈನರ್ಸ್ ಇದೆ ಅಲ್ಲೆಲ್ಲ ಡೇಟಾ ಲಾಗರ್ಸ್ ಇಟ್ಟಿರ್ತಾರೆ. ಅದ್ರ ಪ್ರಕಾರ ಟೆಂಪರೇಚರ್ ರೆಕಾರ್ಡರ್ಸ್ ಇರುತ್ತೆ.
ಟೆಂಪರೇಚರ್ ಯಾವ ಟೆಂಪರೇಚರ್ ರವಾನೆ ಆಗ್ತಿದೆ ಅನ್ನೋದು ರೆಕಾರ್ಡ್ ಆಗಿ ರವಾನೆ ಆಗುತ್ತೆ. ಇಲ್ಲಿಗೆ ಬಂದಾಗ ನಾವು ಅದು ಓಪನ್ ಮಾಡಿದಾಗ ನಮ್ಗೆ ಯಾವ ಟೆಂಪರೇಚರ್ ಅಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಅದು ಇಮಿಡಿಯೇಟ್ ಆಗಿ ರೆಫ್ರಿಜರೇಷನ್ಗೆ ಅಂದ್ರೆ ಇವಾಗ ಎಲ್ಲಾ ಮೆಡಿಸಿನ್ಗೂ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ, ಒಂದು ವ್ಯಾಲಿಡಿಟಿ ಅಂತ ಇರುತ್ತೆ. ಸೊ ಇದಕ್ಕೇನಾದ್ರೂ ಹಾಗೆ ಇರುತ್ತಾ? ಹೌದು, ಯೂಶಲಿ ಎನಿ ವ್ಯಾಕ್ಸಿನ್ಗೆ ಸ್ಟೆಬಿಲಿಟಿ ಸ್ಟಡೀಸ್ ಅಂತ ಮಾಡ್ತಾರೆ. ಆಕ್ಸಿಲರೇಟೆಡ್ ಸ್ಟೆಬಿಲಿಟಿ ಸ್ಟಡೀಸ್ ಅಂತ ಮಾಡ್ತಾರೆ 6 monthsಗೆ 1 yearಗೆ. ಆ ಸ್ಟೆಬಿಲಿಟಿ ಸ್ಟಡೀಸ್ ಅಲ್ಲಿ ಮುಂಚೆ ಸ್ಟೆಬಿಲಿಟಿ ಚೇಂಬರ್ ಹಾಕಕ್ಕಿಂತ ಮುಂಚೆ ಹೇಗಿತ್ತು ವ್ಯಾಕ್ಸಿನ್ದು ಸ್ಟೇಟಸ್, ಸ್ಟೆಬಿಲಿಟಿ ಚೇಂಬರ್ ಇಂದ ಆಲ್ಮೋಸ್ಟ್ 6 months ಆದ್ಮೇಲೆ ಇವಾಗ ಕೋವಿಡ್ ವ್ಯಾಕ್ಸಿನ್ ಬೇಗ ಬರಬೇಕು ಅಂತ ಆಕ್ಸಿಲರೇಟೆಡ್ ಸ್ಟೆಬಿಲಿಟಿ ಸ್ಟಡೀಸ್ ಅಂತ ಮಾಡಿದ್ದಾರೆ. ಸೊ ಅದು 3 months ಇಟ್ಟಿರ್ಬೋದು. 3 months ಇಟ್ಬಿಟ್ಟು ಅದಕ್ಕೆ ಡಿಫ್ರೆಂಟ್ ಟೆಂಪರೇಚರ್ ಡಿಫ್ರೆಂಟ್ ವಾತಾವರಣದಲ್ಲಿ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಇದು ಏನಾದ್ರು ಚೇಂಜ್ ಆಗುತ್ತಾ ಅಂತ ನೋಡ್ತಾರೆ. ಎಷ್ಟು ದಿನ ಇಡ್ಬೋದು, ಇದು ಎಷ್ಟು ದಿನ ಬೇರೆ ಬೇರೆ ತರ ಇದಾದಾಗ ಸೇಮ್ ಸ್ಟೇಟಸ್ ಅಲ್ಲಿ ಉಳಿಯುತ್ತೆ ಅನ್ನೋ ಒಂದು ಅನಾಲಿಸಿಸ್ ಸ್ಟಡೀಸ್ ಮಾಡಿ ಆಮೇಲೆ ವ್ಯಾಕ್ಸಿನ್ ಇಟ್ಕೊಂಡು ಅಟ್ಲೀಸ್ಟ್ ಈ ವ್ಯಾಕ್ಸಿನ್ 1 year ವರೆಗೂ ವ್ಯಾಲಿಡಿಟಿ ಇರುತ್ತೆ. ಅಲ್ಲಿ ಎಕ್ಸ್ಪೈರಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ, ಮ್ಯಾನುಫ್ಯಾಕ್ಚರ್ಡ್ ಅಟ್ ಅಂಡ್ ಎಕ್ಸ್ಪೈರ್ಡ್ ಅಟ್ ಅಂತ. ಸೊ ಡೆಫಿನೆಟ್ಲಿ 1 year ವರೆಗೂ ಇರುತ್ತೆ ಈ ವ್ಯಾಕ್ಸಿನ್. ಬಟ್ ಸೀರಮ್ ಅವ್ರು ಇವಾಗ ಲಾಂಚ್ ಮಾಡಕ್ಕಿಂತ ಮುಂಚೆ ಯಾವ್ಯಾವ ತರ ಟ್ವೀಕ್ ಮಾಡ್ತಾರೋ ಮ್ಯಾನುಫ್ಯಾಕ್ಚರಿಂಗು ಅಥವಾ ಎಕ್ಸ್ಪೈರಿ ಡೇಟು ಅವ್ರ ಸೈಂಟಿಫಿಕ್ ಕಮ್ಯುನಿಟಿ ಯಾವ ತರ ಹೇಳ್ತೋ ಆ ಸಜೆಷನ್ ಮೇಲೆ ಅವರು ಪ್ರಿಂಟಿಂಗ್ ಮಾಡ್ಬೋದು. ಫೈನ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ಈ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಡಾಕ್ಟರ್ ದಿವ್ಯಾ, ಥ್ಯಾಂಕ್ ಯು.